ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟ್ರೈಡೆಂಟ್ ಗ್ರೂಪ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಅನ್ನ ಮಾಡೋಣ. ಟ್ರೈಡೆಂಟ್ ಗ್ರೂಪ್ ಮೇಜರ್ ಆಗಿ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರುತ್ತೆ. ಸೊ ಹೋಮ್ ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನ ಇವರು ನಡೆಸ್ತಾರೆ. ಸೊ ಟೆಕ್ಸ್ಟೈಲ್ ಬಿಸ್ನೆಸ್ ಅಂತ ಬಂದಾಗ ಬಾತ್ ಟವೆಲ್ಸ್ ಆಗಿರ್ಬೋದು, ಹಾಗೇನೆ ಬೆಡ್ಶೀಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಪಿಲ್ಲೋ ಕವರ್. ಸೊ ಈ ರೀತಿಯ ಹೋಮ್ ಟೆಕ್ಸ್ಟೈಲ್ ಬ್ರ್ಯಾಂಡ್ ಏನಿರುತ್ತೆ ಸೊ ಅದನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆಯೇ ಇವರು ಪೇಪರ್ ಮತ್ತು ಸ್ಟೇಷನರಿ ಬಿಸ್ನೆಸ್ ಅಲ್ಲೂ ಕೂಡ ಇದ್ದಾರೆ. ಇವ್ರದೇ ಆದ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳು ಕೂಡ ಇದಾವೆ. ಸೊ ಸ್ಟೇಷನರಿ ಬಿಸ್ನೆಸ್ ಅಲ್ಲೂ ಕೂಡ ಇವರು ಗುರುತಿಸ್ಕೊಂಡಿದ್ದಾರೆ. ಹಾಗೆಯೇ ಇವರು ಯಾರ್ನನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ನಮಗೆ ಟೆಕ್ಸ್ಟೈಲ್ ಅಲ್ಲಿ ಏನು ನೂಲುಗಳ ಅವಶ್ಯಕತೆ ಇರುತ್ತೆ ಸೊ ಅದನ್ನು ಅವರು ತಮ್ಮದೇ ಆದ ಪ್ಲಾಂಟ್ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ. ಹಾಗೆ ಇವರು ಕೆಮಿಕಲ್ ಬಿಸ್ನೆಸ್ ಅನ್ನು ಕೂಡ ನಡೆಸ್ತಾರೆ. ಸೊ ಕೆಮಿಕಲ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಕೆಮಿಕಲ್ ಇಂಡಸ್ಟ್ರಿ ಕೂಡ ಆಗಿದೆ ನಮಗೆ ಟ್ರೈಡೆಂಟ್. ಸೊ ಇವರೇನು ಕೆಮಿಕಲ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಸೊ ಅದನ್ನು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ. ಮೇಜರ್ ಆಗಿ ಪೆಸ್ಟಿಸೈಡ್ಗಳು, ಡಿಯೋಡ್ರೆಂಟ್ಗಳಲ್ಲಿ ಕೂಡ ಬಳಸ್ತಾರೆ. ಸೊ ಈ ರೀತಿ ಇವರ ಕೆಮಿಕಲ್ಸ್ಗಳನ್ನು ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ ಕೊನೆಯದಾಗಿ ಪವರ್ ಜನರೇಷನ್ ಅಲ್ಲೂ ಕೂಡ ನಮಗೆ ಟ್ರೈಡೆಂಟ್ ಗ್ರೂಪ್ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ನಾವು ಗಮನಿಸಿದಾಗ ಟ್ರೈಡೆಂಟ್ ಗ್ರೂಪ್ ಏನಿದೆ ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಆಗಿರುತ್ತೆ. ಸೊ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಅಲ್ಲಿ ಇವರು ಗುರುತಿಸ್ಕೊಂಡಿದ್ದಾರೆ. ಮೇಜರ್ ಆಗಿ ಟೆಕ್ಸ್ಟೈಲ್ ಕಂಪನಿ ಆಗಿರ್ಬೋದು, ಬಟ್ ಸ್ಟಿಲ್ ಪೇಪರ್ ಅಂಡ್ ಸ್ಟೇಷನರಿ, ಕೆಮಿಕಲ್ ಮತ್ತು ಪವರ್ ಸೆಗ್ಮೆಂಟ್ ಅಲ್ಲೂ ಕೂಡ ಇವರ ರೆವೆನ್ಯೂಗಳು ಗ್ರೋ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಇವರೇನು ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ದೊಡ್ಡ ದೊಡ್ಡ ಇ ಕಾಮರ್ಸ್ ಸ್ಟೋರ್ಗಳಲ್ಲಿ ಆನ್ಲೈನಲ್ಲಿ ಸೆಲ್ ಮಾಡ್ತಾರೆ. ಮಿಂತ್ರಾ, ಫ್ಲಿಪ್ಕಾರ್ಟ್, ವಾಲ್ಮಾರ್ಟ್, ಸೊ ಎಲ್ಲ ಸ್ಟೋರ್ಗಳಲ್ಲಿ ಸೆಲ್ ಮಾಡ್ತಾರೆ. ಹಾಗೆಯೇ ಆಫ್ಲೈನ್ ಬಿಸ್ನೆಸ್ ಕೂಡ ಇದೆ. ಆಫ್ಲೈನಲ್ಲಿ ಕೂಡ ನಮಗೆ ಪ್ರಾಡಕ್ಟ್ಗಳು ಅವೈಲೇಬಲ್ ಆಗುತ್ತೆ. ಮೆಟ್ರೋನಲ್ಲಿ, ಬಿಗ್ ಬಜಾರಲ್ಲಿ, ಡಿಮಾರ್ಟಲ್ಲಿ ನಾವು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ಬೋದಾಗುತ್ತೆ. ಸೊ ಇವರ ಕ್ಲೈಂಟ್ ಬೇಸ್ ಕೂಡ ತುಂಬಾ ಚೆನ್ನಾಗಿದೆ. 2020ರಲ್ಲಿ ಕೋವಿಡ್ ಹೆಚ್ಚಾಗಿದ್ದಾಗ ಇವರು PPE ಕಿಟ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಟ್ರೈಡೆಂಟ್ನ ಪ್ರೈಸ್ನಲ್ಲಿ ನಮಗೆ ಮೊಮೆಂಟಮ್ ಯಾವಾಗ ಕಾಣಿಸ್ತು ಅಂದರೆ ಯಾವಾಗ ಇವರು PPE ಕಿಟ್ನ ಬಿಸ್ನೆಸ್ಗೆ ಎಂಟರ್ ಆದರು. ಹಾಗೆಯೇ ಫಾರ್ಮಾ ಸೆಕ್ಟರ್ನಲ್ಲಿ ನಮಗೇನು ಟೆಕ್ಸ್ಟೈಲ್ ಪ್ರಾಡಕ್ಟ್ಗಳ ಅವಶ್ಯಕತೆ ಇರುತ್ತೆ ಸೊ ಅದನ್ನು ಕೂಡ ಟ್ರೈಡೆಂಟ್ ಗ್ರೂಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಒಳ್ಳೆ ಒಂದು ಫಾರ್ಮಾ ಸೆಕ್ಟರ್ನ ಬಿಸ್ನೆಸ್ ಕೂಡ ಇವರಿಗೆ ಸಿಗೋದು ಕಾಣಿಸ್ತು ಆ ಒಂದು ವರ್ಷದಲ್ಲಿ. ಸೊ ಅಲ್ಲಿಂದ ನಮಗೆ ಒಂದು ಪ್ರೈಸ್ ಮೊಮೆಂಟಮ್ ಬಂತು. ಹಾಗೆ ಇವರ ರೆವೆನ್ಯೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಗ್ರೋ ಆಯಿತು. ಸೊ ಇವರ ರೆವೆನ್ಯೂ ಸೇಲ್ಸ್ನ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಟ್ರೈಡೆಂಟ್ ಗ್ರೂಪ್ನ ಜೊತೆಯಲ್ಲಿ ಇನ್ನೊಂದು ಕಂಪನಿ ಆಲೋಕ್ ಇಂಡಸ್ಟ್ರೀಸ್ ಕೂಡ ಇದೇ ರೀತಿಯ ಒಂದು ಬಿಸ್ನೆಸ್ ಅನ್ನು ಮಾಡ್ತಿದ್ರು. ಸೊ ಅವರು ಕೂಡ PPE ಕಿಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಸೊ ಅಲ್ಲೂ ಕೂಡ ಅಷ್ಟೇ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಬಂದಿತ್ತು. ಕೋವಿಡ್ನ ಟೈಮಲ್ಲಿ PPE ಕಿಟ್ಗಳ ಅವಶ್ಯಕತೆ ತುಂಬಾ ಇದ್ದಿದ್ದರಿಂದ ಸೊ ಈ ಕಂಪನಿಗಳಲ್ಲಿ ಮೊಮೆಂಟಮ್ ನಮಗೆ ಕಾಣಿಸಿತ್ತು. ಹಾಗೆ ಟ್ರೈಡೆಂಟ್ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು ಅಂತ ನಾವು ಗಮನಿಸಿದಾಗ 1985ರಲ್ಲಿ ನಮಗೆ ಟ್ರೈಡೆಂಟ್ ಕೆಮಿಕಲ್ ಫ್ಯಾಕ್ಟರಿಯನ್ನು ಲಾಂಚ್ ಮಾಡಿದ್ರು. ಅದಾದಮೇಲೆ ನಮಗೆ 1990ರಲ್ಲಿ ಇವರು ಯಾರ್ನ್ ಬಿಸ್ನೆಸ್ಗೆ ಎಂಟರ್ ಆದರು. 1993ರಲ್ಲಿ ಪೇಪರ್ ಮತ್ತು ಸ್ಟೇಷನರಿ ಬಿಸ್ನೆಸ್ಗೆ ಎಂಟರ್ ಆದರು. 1995ರಲ್ಲಿ ತಮ್ಮ ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನು ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಈ ರೀತಿ ನಮಗೆ ಟ್ರೈಡೆಂಟ್ ಗ್ರೂಪ್ ತುಂಬ ಒಂದು ಹಳೆಯ ಕಂಪನಿ ಆಗಿದೆ. ಸೊ ಚೆನ್ನಾಗಿ ಕೂಡ ಗ್ರೋ ಆಗ್ತಾ ಇದೆ. ಹಾಗೆ ನಾವು ಗಮನಿಸಿದಾಗ ಇವರು 25ಕ್ಕೂ ಹೆಚ್ಚಿನ ಪ್ಲಾಂಟ್ಗಳನ್ನು ಹೊಂದಿದ್ದಾರೆ. ಇವರ ಪ್ರಾಡಕ್ಟ್ಗಳನ್ನು ಆ ಪ್ಲಾಂಟ್ಗಳಲ್ಲಿ ಸ್ಟೋರ್ ಮಾಡ್ತಾರೆ. ಹಾಗೆಯೇ 15ಕ್ಕೂ ಹೆಚ್ಚಿನ ಗ್ಲೋಬಲ್ ಆಫೀಸ್ಗಳು ಇದ್ದಾವೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಕಂಟ್ರಿಗಳಲ್ಲೂ ಕೂಡ ನಮಗೆ ಟ್ರೈಡೆಂಟ್ ಗ್ರೂಪ್ನ ಪ್ರೆಸೆನ್ಸ್ ಕಾಣಿಸುತ್ತೆ. ಕಸ್ಟಮರ್ ಬೇಸ್ ನಾವು ಗಮನಿಸಿದಾಗ ಇವರ ಪ್ರಾಡಕ್ಟ್ಗಳು ಏನಿದಾವೆ 150ಕ್ಕೂ ಹೆಚ್ಚಿನ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇವರ ಕಸ್ಟಮರ್ ಬೇಸ್ ಕೂಡ ತುಂಬಾ ಚೆನ್ನಾಗಿದೆ. ಟ್ರೈಡೆಂಟ್ನ ಪ್ರೈಸನ್ನು ನಾವು ಗಮನಿಸಿದಾಗ 52 ರೂಪಾಯಿ ಹತ್ರ ನಮಗೆ ಟ್ರೈಡೆಂಟ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. 62ರ ಒಂದು ಹೈಯನ್ನು ಕೂಡ ಟ್ರೈಡೆಂಟ್ ಟಚ್ ಆಗಿತ್ತು. ಬಟ್ ನಾವು ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನನ್ನು ಗಮನಿಸ್ಬೋದು. ಕೋವಿಡ್ನ ಟೈಮಲ್ಲಿ ಇದು ನಮಗೆ 4 ರೂಪಾಯಿ, 5 ರೂಪಾಯಿ ಹತ್ರ ಶೇರ್ ಅವೈಲೇಬಲ್ ಇತ್ತು. ಸೊ ನೋಡ್ಬೋದು ಎಷ್ಟೊಂದು ರಿಟರ್ನನ್ನು ಇದು ಜನರೇಟ್ ಮಾಡಿ ಕೊಟ್ಟಿದೆ ಅಂತ. ಸೊ ನಾವೇನು ಮಾಡ್ತೀವಿ, ಯೂಶಲಿ 55-60 ರೂಪಾಯಿ ಹತ್ರ ಎಂಟರ್ ಆಗಿರ್ತೀವಿ. ಸೊ ಈಗ ಏನು ಅನ್ಕೋತೀವಿ ಅಂದರೆ ಪ್ರೈಸ್ ಮೂವ್ಮೆಂಟ್ ಆಗ್ತಿಲ್ಲ, ಸೊ ಇಲ್ಲಿ ಶೇರ್ ನಮಗೆ ಒಂದೇ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ ಅಂತ. ಸೊ ನಾವು ಈ ರೀತಿ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ರಿಟರ್ನ್ ಅನ್ನ ಸ್ಟಾಕ್ ಇಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ ಅಂತ. ಸೊ ಇವರ ಪ್ರಾಫಿಟ್ ಮತ್ತೆ ರೆವೆನ್ಯೂ ಯಾವಾಗ ಸಡನ್ ಆಗಿ ಗ್ರೋ ಆಗುತ್ತೆ ಅಂತ ಟೈಮಲ್ಲಿ ನಮಗೆ ಒಂದು ಮೊಮೆಂಟಮ್ ಬರುತ್ತೆ. ಅದಾದ್ಮೇಲೆ 1-2 ವರ್ಷ ಶೇರ್ ನಮಗೆ ಸೈಡ್ ವೈಸ್ ಅಲ್ಲೇ ಟ್ರೇಡ್ ಆಗೋದು ಕಾಣಿಸುತ್ತೆ. ಸೊ ಆ ಒಂದು ಕಾರಣದಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಿದೆ ತುಂಬಾನೇ ಉಪಯೋಗಕಾರಿ ಆಗಿರುತ್ತೆ. ಸೊ ನೀವು ಲೋವರ್ ಲೆವೆಲ್ಸ್ ಅಲ್ಲಿ ಎಂಟರ್ ಆಗಲಿಲ್ಲ ಅಂದ್ರೂ ಹೈಯರ್ ಲೆವೆಲ್ಸ್ ಅಲ್ಲಿ ಎಂಟರ್ ಆದ್ರೂ ಕೂಡ ನಿಮಗೆ ಸ್ಟಾಕ್ನ ಫಂಡಮೆಂಟಲ್ ಚೆನ್ನಾಗಿದ್ರೆ ಡಿಪ್ಪಲ್ಲಿ ಆ ಶೇರ್ ಅನ್ನ ಆಡ್ ಮಾಡ್ತಾ ಹೋಗ್ಬೋದಾಗುತ್ತೆ. ಟ್ರೈಡೆಂಟ್ ನಮಗೆ 70-80 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು 2019ರ ವರ್ಷದಲ್ಲಿ. ಆಗ ಕಂಪನಿ ಶೇರ್ ಪ್ರೈಸ್ ಜಾಸ್ತಿ ಆಯಿತು ಅಂತ ಶೇರನ್ನು ಸ್ಪ್ಲಿಟ್ ಮಾಡಿದ್ರು. ಸೊ ಅವರ ಫೇಸ್ ವ್ಯಾಲ್ಯೂ ಏನು 10 ರೂಪಾಯಿ ಇತ್ತು, ಸೊ ಅದನ್ನು 1 ರೂಪಾಯಿಗೆ ಇಳಿಸಿದ್ರು. ಸೊ ನಮಗೆ ಒಂದು ಶೇರ್ನ ಬದಲಾಗಿ ಆಗ 10 ಶೇರ್ ಸಿಕ್ಕಿತ್ತು. ಸೊ ನಮಗೇನು 70-80 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು ಟ್ರೈಡೆಂಟ್, ಸೊ ಅದು 7-8 ರೂಪಾಯಿ ಹತ್ರ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೊಂದು ಪೆನ್ನಿ ಶೇರ್ ಆಗಿ ಕನ್ವರ್ಟ್ ಆಯಿತು. ಸೊ ಅಲ್ಲಿ ನಮಗೆ ಪೆನ್ನಿ ಶೇರ್ಗಳಲ್ಲಿ ನಾವು ಗಮನಿಸಿದಾಗ ಒಳ್ಳೆ ಒಂದು ಫಂಡಮೆಂಟಲ್ ಇದ್ದಂಥ ಶೇರ್ಗಳಲ್ಲಿ ಟ್ರೈಡೆಂಟ್ ಕೂಡ ಒಂದಾಗಿತ್ತು. ಹಾಗೆ ನಾವು ಕೋವಿಡ್ ಟೈಮಲ್ಲಿ ಗಮನಿಸಿದಾಗ 4 ರೂಪಾಯಿ ಹತ್ರ ಕೂಡ ಅವೈಲೇಬಲ್ ಇತ್ತು. ಅದಾದಮೇಲೆ ಈ PPE ಕಿಟ್ ನ್ಯೂಸ್ನಿಂದ ಹಾಗೆ ಅವರ ಬಿಸ್ನೆಸ್ ಗ್ರೋತ್ನಿಂದ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ.
ಸೊ ಟ್ರೈಡೆಂಟ್ನ ಮಾರ್ಕೆಟ್ ಕ್ಯಾಪನ್ನು ನಾವು ಗಮನಿಸಿದಾಗ 27,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 52 ವೀಕ್ ಲೋ ನಮಗೆ 13 ರೂಪಾಯಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಸ್ಟಾಕ್ನ ಪಿ ಅನ್ನು ನಾವು ಗಮನಿಸಿದಾಗ 35ರ ಪಿ ಕಾಣಿಸ್ತಾ ಇದೆ. ಹಾಗೆ ಇಂಡಸ್ಟ್ರಿ ಪಿ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಿದೆ ಅದರ ಪಿ ಅನ್ನು ನಾವು ಗಮನಿಸಿದಾಗ 28ರ ಪಿ ಇದೆ. ಸೊ ಅಷ್ಟೊಂದು ಏನು ಎಕ್ಸ್ಪೆನ್ಸಿವ್ ಅಂತ ನಮಗೆ ಅನಿಸೋದಿಲ್ಲ. ಬಟ್ ಪ್ರೈಸ್ ಟು ಬುಕ್ಕನ್ನು ನೀವು ಗಮನಿಸಿದಾಗ ಟ್ರೈಡೆಂಟ್ನ ಬುಕ್ ವ್ಯಾಲ್ಯೂ ಏನಿದೆ 7 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರೈಸ್ ಟು ಬುಕ್, ಸೊ ಇದು ನಮಗೆ 7 ಟೈಮ್ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಸೊ 7 ರೂಪಾಯಿ ಬುಕ್ ವ್ಯಾಲ್ಯೂ ಇದೆ, 52 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಸೊ 7 ಟೈಮ್ ಇದು ಎಕ್ಸ್ಪೆನ್ಸಿವ್ ಆಗಿ ಇದೆ. ಹಾಗೆ ನಾವು ಡೆಪ್ಟ್ ಅನ್ನು ಗಮನಿಸಿದಾಗ ಅಂದರೆ ಟ್ರೈಡೆಂಟ್ ಗ್ರೂಪ್ನ ಬಳಿಯಲ್ಲಿ ಎಷ್ಟು ಸಾಲ ಇದೆ ಅಂತ ನಾವು ಗಮನಿಸಿದಾಗ 1,300 ಕೋಟಿಯ ಸಾಲ ನೋಡೋದಕ್ಕೆ ಸಿಗುತ್ತೆ. ಬಟ್ ಇವರ ಮಾರ್ಕೆಟ್ ಕ್ಯಾಪ್ ಅನ್ನು ನೀವು ಗಮನಿಸಿದ್ರೆ 26,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಇದೆ. ಒಂದು ನೆಗ್ಲಿಜಿಬಲ್ ಡೆಪ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಅಸೆಟ್ಗಳು ಕೂಡ ತುಂಬಾ ಚೆನ್ನಾಗಿದೆ. 5,837 ಕೋಟಿಯ ಅಸೆಟ್ ಕಂಪನಿ ಬಳಿಯಲ್ಲಿ ಇದೆ. ಸೊ ಇವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಗಮನಿಸಿದಾಗ 10% ರಿಟರ್ನನ್ನು ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಬಟ್ ಕಳೆದ ವರ್ಷ ಒಂದೇ ನಾವು ಗಮನಿಸಿದಾಗ ಒಳ್ಳೆ ಒಂದು ರಿಟರ್ನ್. ಸೊ ನೀವು 5 ರೂಪಾಯಿಲಿ ಶೇರನ್ನು ಬೈ ಮಾಡಿದರೆ ಇದು 50 ರೂಪಾಯಿ ಹತ್ರ ಇದೆ. ಸೊ ನೋಡ್ಬೋದು ನೀವು ಎಷ್ಟು ರಿಟರ್ನನ್ನು ಇದು ಜನರೇಟ್ ಮಾಡಿ ಕೊಟ್ಟಿದೆ ಅಂತ. ಸೊ ಆಪರೇಷನ್ ಪ್ರಾಫಿಟ್ ಗ್ರೋತನ್ನು ಕೂಡ ನೀವು ಗಮನಿಸ್ಬೋದು. 97% ಪ್ರಾಫಿಟ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಕಳೆದ ಕ್ವಾರ್ಟರ್ನಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಪ್ರಾಫಿಟನ್ನೇ ಟ್ರೈಡೆಂಟ್ ಡಿಕ್ಲೇರ್ ಮಾಡಿದರು. ಹಾಗೆ ಪ್ರಮೋಟರ್ಗಳು ಯಾವುದೇ ಒಂದು ಶೇರನ್ನು ಇಲ್ಲಿ ಪ್ಲೆಡ್ಜ್ ಮಾಡಿಲ್ಲ. ಸೊ ಅದು ಕೂಡ ಒಂದು ಒಳ್ಳೆ ನ್ಯೂಸ್ ಆಗಿರುತ್ತೆ. ಹಾಗೆ ಇವರ ಫೈನಾನ್ಷಿಯಲ್ಸ್ಗೆ ನಾವು ಬಂದಾಗ ಸೊ ನೀವು ಸೇಲ್ಸನ್ನು ಗಮನಿಸ್ಬೋದು 2019 ಮಾರ್ಚ್ರಿಂದ. ಸೊ ಈಗ ಕೂಡ ನಮಗೆ ಸೇಲ್ಸ್ನಲ್ಲಿ ಒಳ್ಳೆ ಗ್ರೋತ್ ಕಾಣಿಸ್ತಿದೆ. ಕಳೆದ 2 ಕ್ವಾರ್ಟರ್ನಲ್ಲಿ ಸೇಲ್ಸ್ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಹಾಗೆ ಇವರ ಪ್ರಾಫಿಟನ್ನು ಕೂಡ ನೀವು ಗಮನಿಸ್ಬೋದು. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮಗೆ ಪ್ರಾಫಿಟ್ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. ಸೊ ಎಲ್ಲ ಕ್ವಾರ್ಟರ್ಲ್ಲೂ ಕೂಡ ಪ್ರಾಫಿಟ್ ಗ್ರೋ ಆಗಿದೆ. ಸೊ ಈ ಒಂದು ಕ್ವಾರ್ಟರ್ನಲ್ಲಿ 76 ಕೋಟಿಯ ಪ್ರಾಫಿಟ್ ಕಾಣಿಸ್ತಿದೆ. ಏನಕ್ಕೆ ಅಂದರೆ ಸೊ ಅಲ್ಲಿ ನಮಗೆ ಕೋವಿಡ್ನ ಎಫೆಕ್ಟ್ ಇತ್ತು. ಸೊ ಆ ಒಂದು ಕಾರಣದಿಂದ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆಗಿತ್ತು. ಅದಾದಮೇಲೆ ಕನ್ಸೆಕ್ಯೂಟಿವ್ಲಿ ನಮಗೆ ಎಲ್ಲ ಕ್ವಾರ್ಟರ್ಗಳಲ್ಲೂ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದೆ. ಒಳ್ಳೆ ಒಂದು ಪ್ರಾಫಿಟನ್ನು ಟ್ರೈಡೆಂಟಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇನ್ನು ಈ ಪ್ರೈಸ್ನಿಂದ ಮೊಮೆಂಟಮ್ ಬೇಕು ಅಂದಾಗ ಈ ಪ್ರಾಫಿಟ್ ಏನಿದೆ ಇನ್ನಷ್ಟು ಗ್ರೋ ಆಗಬೇಕಾಗುತ್ತೆ. ಆಗ ನಮಗೆ ಒಳ್ಳೆ ಮೊಮೆಂಟಮ್ ಕಾಣಿಸುತ್ತೆ. ಸೊ ಇದೇ ರೀತಿಯ ಪ್ರಾಫಿಟ್ ಬರ್ತಾ ಹೋದಾಗ ಪ್ರೈಸ್ ಏನಿದೆ ಕನ್ಸಾಲಿಡೇಟ್ ಆಗ್ತಾ ಹೋಗುತ್ತೆ. ಈಗ ಏನು ಮೊಮೆಂಟಮ್ ಬಂತು ಆ ರೀತಿಯ ಮೊಮೆಂಟಮ್ ಕಾಣಿಸೋದಿಲ್ಲ. ಬಟ್ ಸೈಡ್ ವೈಸಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಮತ್ತೆ ಒಂದು ಸ್ವಲ್ಪ ಸಮಯದ ನಂತರ ಮತ್ತೆ ಒಂದು ಮೊಮೆಂಟಮ್ ಬರುವಂಥ ಸಾಧ್ಯತೆ ಇರುತ್ತೆ. ಟ್ರೈಡೆಂಟ್ನ ಬಳಿ ಎಷ್ಟು ಕ್ಯಾಶ್ ಫ್ಲೋ ಇದೆ ಅಂತ ನಾವು ಗಮನಿಸಿದ್ರೆ 2019ರ ಫೈನಾನ್ಷಿಯಲ್ ಇಯರ್ನಲ್ಲಿ 550 ಕೋಟಿಯ ಕ್ಯಾಶ್ ಫ್ಲೋ ಇತ್ತು. ಸೊ 2020ರಲ್ಲಿ ನಮಗೆ ಕ್ಯಾಶ್ ಫ್ಲೋ ಡಬಲ್ ಆಗಿತ್ತು, 1,000 ಕೋಟಿಯ ಕ್ಯಾಶ್ ಫ್ಲೋ ಇತ್ತು. ಸೊ 2021ರ ಫೈನಾನ್ಷಿಯಲ್ ಇಯರ್ನಲ್ಲಿ ಸೊ ಟೋಟಲ್ ಕ್ಯಾಶ್ ಫ್ಲೋ ಅಂದರೆ ಫ್ರೀ ಕ್ಯಾಶ್ ಫ್ಲೋ ಏನಿದೆ 171 ಕೋಟಿ ಕಾಣಿಸ್ತಿದೆ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ನಾವು ಗಮನಿಸಿದಾಗ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲಿ 73% ನೋಡೋದಕ್ಕೆ ಸಿಗುತ್ತೆ. ಸೊ ಈ ಪ್ರಮೋಟರ್ ಹೋಲ್ಡಿಂಗ್ ಏನಿದೆ ಕಾನ್ಸ್ಟೆಂಟ್ ಆಗಿದೆ. ಪ್ರತಿ ಕ್ವಾರ್ಟರ್ನಲ್ಲೂ ಕೂಡ ಇದೇ ಒಂದು ಪ್ರಮೋಟರ್ ಹೋಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಪ್ರಮೋಟರ್ ಹೋಲ್ಡಿಂಗ್ ತುಂಬಾ ಚೆನ್ನಾಗಿದೆ. ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ನಾವು ಗಮನಿಸಿದಾಗ 3% ಶೇರನ್ನು ಹೋಲ್ಡ್ ಮಾಡಿದ್ದಾರೆ. ಸೊ ಮಿಕ್ಕ 24-25% ಹೋಲ್ಡಿಂಗ್ ಏನಿದೆ ಅದು ರಿಟೇಲ್ ಮತ್ತು ಬೇರೆ ಸಣ್ಣ ಪುಟ್ಟ NIIಗಳ ಬಳಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಟೆಕ್ನಿಕಲಿ ನಾವು ಗಮನಿಸಿದಾಗ ಮನಿ ಫ್ಲೋ ಇಂಡೆಕ್ಸ್ 41ರಲ್ಲಿದೆ. RSI ಕೂಡ 43ರ ಬಳಿಯಲ್ಲಿ ನಮಗೆ ಕಾಣಿಸ್ತಿದೆ. ಸೊ ಮಿಡ್ ಲೆವೆಲಲ್ಲಿ ಕಾಣಿಸ್ತಿದೆ. ಸೊ ಸ್ವಲ್ಪ ವೀಕ್ನೆಸ್ ಇದೆ ಸ್ಟಾಕ್ನಲ್ಲಿ. ಹಾಗೆ ನಮಗೆ 30 ಡೇಸ್ ಮೂವಿಂಗ್ ಆವರೇಜ್ ನಾವು ಗಮನಿಸಿದಾಗ 53 ರೂಪಾಯಿ 70 ಪೈಸೆ ಬಳಿಯಲ್ಲಿ ಇದೆ. 30 ಡೇ ಮೂವಿಂಗ್ ಆವರೇಜ್ನ ಕೆಳಗಡೆ ಇದೆ. ಸೊ ಸ್ವಲ್ಪ ನಮಗೆ ವೀಕ್ನೆಸ್ ಸ್ಟಾಕಲ್ಲಿ ಕಾಣಿಸ್ತಿದೆ. ಹಾಗೆ ಅನಲಿಸ್ಟ್ಗಳ ರೇಟಿಂಗನ್ನು ನಾವು ಗಮನಿಸೋದಾದರೆ ಸೊ ಇಲ್ಲಿ 2 ಅನಲಿಸ್ಟ್ಗಳು ಈ ಒಂದು ಸ್ಟಾಕನ್ನು ಕವರ್ ಮಾಡಿರೋದು. ಇಬ್ಬರು ಕೂಡ ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಗಮನಿಸ್ಬೋದು ಹೈ ನಮಗೆ 71 ನೋಡೋದಕ್ಕೆ ಸಿಗ್ಬೋದು 1 ವರ್ಷದಲ್ಲಿ ಅಂತ ಪ್ರೆಡಿಕ್ಷನನ್ನು ಮಾಡಿದ್ದಾರೆ. ಸೊ ನಾನು ನಿಮಗೇನು ಫೈನಾನ್ಷಿಯಲ್ ಡೇಟಾವನ್ನು ತೋರಿಸ್ದೆ ಅಲ್ಲಿ ನಮಗೆ ಪ್ರಾಫಿಟ್ ಕೂಡ 50-60% ಈ ಕ್ವಾರ್ಟರ್ನಲ್ಲಿ ಗ್ರೋ ಆದರೆ ಆಗ ಈ ಒಂದು ಪ್ರೈಸ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ನಮಗೆ ಮೀಡಿಯನ್ ಪ್ರೈಸ್ ಅಂದರೆ ಈಗೇನು ಪ್ರಾಫಿಟ್ ಅವರು ಡಿಕ್ಲೇರ್ ಮಾಡ್ತಿದ್ದಾರೆ ಅದೇ ರೀತಿ ಒಂದು ಪ್ರಾಫಿಟನ್ನೇ ಡಿಕ್ಲೇರ್ ಮಾಡ್ತಾ ಹೋದರೆ 60ರಿಂದ 62 ರೂಪಾಯಿಯ ಪ್ರೈಸ್ ಕಾಣಿಸ್ಬೋದು. ಈಗ ನಮಗೆ ಪ್ರೈಸ್ 52 ರೂಪಾಯಿ ಹತ್ರ ಕಾಣಿಸ್ತಿದೆ. ಸೊ ನೀವು ಇಲ್ಲಿ ಲೋವನ್ನು ಗಮನಿಸ್ಬೋದು. 52-53 ಲೋ ಈ ಸ್ಟಾಕ್ಗೆ ಅಂತ ಇಲ್ಲಿ ಅನಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ಪ್ರಾಫಿಟ್ನಲ್ಲಿ ಫಾಲ್ ಆದರೆ ಕೆಲವೊಂದಿಷ್ಟು ಅನಲಿಸ್ಟ್ಗಳು ಹೇಳ್ತಿದ್ದಾರೆ ಮತ್ತೆ 30 ರೂಪಾಯಿವರೆಗೂ ಟ್ರೈಡೆಂಟ್ ಹೋಗ್ಬೋದು ಅಂತ. ಬಟ್ ಆ ರೀತಿ ಏನಾದರೂ 30 ರೂಪಾಯಿ ಹತ್ರ ನಮಗೆ ಟ್ರೈಡೆಂಟ್ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಟ್ರೈಡೆಂಟಲ್ಲಿ ಎಂಟ್ರಿಯನ್ನು ತಗೋಬೋದಾಗುತ್ತೆ. ಏನಕ್ಕೆಂದರೆ ಪ್ರಾಫಿಟಬಿಲಿಟಿ ಚೆನ್ನಾಗಿದೆ, ಪ್ರೈಸ್ ಕೂಡ ನಮಗೆ ನೆಗ್ಲಿಜಿಬಲ್ ಆಗಿದೆ. ಆರಾಮಾಗಿ ಆವ್ರೇಜನ್ನು ಕೂಡ ಮಾಡ್ಕೋಬೋದಾಗುತ್ತೆ. ನೀವು ಸ್ಟೇಟ್ಮೆಂಟನ್ನು ಕೂಡ ಗಮನಿಸಿದ್ರಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಗ್ರೋ ಆಗ್ತಿದೆ, ಸೇಲ್ಸ್ ಗ್ರೋ ಆಗ್ತಿದೆ. ಸೊ ಒಳ್ಳೆ ಒಂದು ಮೊಮೆಂಟಮ್ ಇದೆ. ಸೊ ಯಾರ್ಯಾರು ಸ್ಟಾಕನ್ನು ಹೋಲ್ಡ್ ಮಾಡ್ತಿದ್ರೆ ಹೈಯರ್ ಲೆವೆಲ್ಸಲ್ಲಿ ಬೈ ಮಾಡ್ಕೊಂಡಿದ್ರು ಕೂಡ ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದಾಗುತ್ತೆ. ಇನ್ನೂ 1-2 ಕ್ವಾರ್ಟರ್ ಅಬ್ಸರ್ವ್ ಮಾಡ್ಬೋದಾಗುತ್ತೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಸೊ ಅದರ ಮೇಲೆ ನೀವು ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು ಮತ್ತು ಅಲ್ಲಿ ಎಕ್ಸಿಟ್ ಆಗೋ ಬಗ್ಗೆ ಆಮೇಲೆ ಯೋಚನೆ ಮಾಡ್ಬೋದಾಗುತ್ತೆ.
ಸೊ 100 ರೂಪಾಯಿ 200 ರೂಪಾಯಿ ರೇಂಜಲ್ಲಿ ನಮಗೆ ಸ್ಟಾಕ್ ಬೇಕು ಅಂದಾಗ ಟ್ರೈಡೆಂಟ್ ಒಳ್ಳೆ ಒಂದು ಆಪ್ಷನ್ ಆಗಿರುತ್ತೆ. ಸೊ ನಮಗೆ ಬೇರೆ ಒಳ್ಳೊಳ್ಳೆ ಸ್ಟಾಕ್ಗಳನ್ನು ನಾವು ಗಮನಿಸಿದಾಗ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲೇ ಗಮನಿಸಿದಾಗ 500-600 ರೂಪಾಯಿ ಮೇಲೆ ನಮಗೆ ಸ್ಟಾಕ್ ನೋಡೋದಕ್ಕೆ ಸಿಗೋದು. ಸೊ ಈ ಒಂದು ಸ್ಟಾಕ್ ನಮಗೆ ಫೇಸ್ ವ್ಯಾಲ್ಯೂ ಗಮನಿಸಿದಾಗ 1 ರೂಪಾಯಿ ಇದೆ. ಸೊ ಆ ಒಂದು ಕಾರಣದಿಂದ ಪ್ರೈಸ್ ಕೂಡ ಕಮ್ಮಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಖಂಡಿತವಾಗ್ಲೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಟ್ರೈಡೆಂಟ್ ಗ್ರೂಪ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಸೊ ಇದೇ ರೀತಿಯ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.